ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಸೊ ನಮಸ್ಕಾರ ಎಲ್ಲರಿಗೂ, ಎಲ್ಲರೂ ಚೀತಿದ್ದಾರೆ ಅಂತ ಅಂದ್ಕೊಂಡಿನಿ. ಆ್ಯಂಡ್ ನಾವು ಅಂಕರು ಮಸ್ತ್ ಜಿಂಗದೇವಿ. ಸೊ ನಾನು ನಿಮ್ಮ ರಾಡರ್ ಪ್ರತೀಕ್ಷಾ ಬ್ಯಾಕ್ ಅಗೇನ್ ವಿತ್ ನ್ಯೂ ಬ್ಲಾಗ್. ಆ್ಯಂಡ್ ಈ ಬ್ಲಾಗ್ ಎಲ್ಲಿ ಸ್ಟಾರ್ಟ್ ಮಾಡತ್ತೀನಿ ರೀ ಅಂತಂದ್ರೆ ಕೊಯಂಬತ್ತೂರು ಕರಿಮೋಟ ಟ್ರ್ಯಾಕ್ಸ್ನಾಗ. ಆ್ಯಂಡ್ ಇಲ್ಲಿ ನೋಡ್ಬೋದು ಅಲ್ಲೇ ಟ್ರ್ಯಾಕ್ ಐತಿ. KTM ಮತ್ತು ರೇಸ್ ಏನು ಬೆಂಗಳೂರಿನಾಗ ಹೋಗಿತ್ತು, ಸೆಲೆಕ್ಷನ್ ಆಗಿತ್ತು, ಅಲ್ಲಿಂದ ಇಲ್ಲಿ ಬಂದಿತ್ತು ಕೊಯಂಬತ್ತೂರಿನಾಗ. ಸೊ ನಾಳೆ ಐತಿ ಆ್ಯಕ್ಚುಲಿ ಸೆಲೆಕ್ಷನ್, ಇವತ್ತು ಪ್ರಾಕ್ಟೀಸ್ ಐತಿ. ಈಗ ಬ್ಲಾಗ್ ಮಾಡತ್ತೇನೆ. ಅಲ್ಲಿ ಮಾರ್ನಿಂಗ್ ಸ್ವಲ್ಪ ಅರ್ಧ ಬ್ಲಾಗ್ ಮಾಡ್ಕೊಂಡು ಬಂದೆ. ಬೈಕ್ ತೊಗೊಂಬಂದ್ವಲ್ಲ ನಾವು, 2 ಬೈಕ್ ತೊಗೊಂಬಂದೈತಿ. ಒಂದ್ರಾಗ ಅವರಿಬ್ಬರು ಬಂದಾರೆ, ಇನ್ನೊಂದು 6 ತೊಗೊಂಬಂದೈತಿ. ಸೊ ಅಲ್ಲೇ ಎಲ್ಲೋ ದೂರ ಪಾರ್ಕ್ ಮಾಡೋದು ಬೈಕ್ ಕಾಣ್ತೈತೆ ಇಲ್ಲಿಂದ, ಇಲ್ಲ ಆತ ಸೈಡ್ ಎಲ್ಲೋ ಹಚ್ಚೈತಿ. ನಮ್ಮದು ರೂಮಿಂದ ಇಲ್ಲಿಂದ ಅರೌಂಡ್ ಒಂದು 10 to 11 ಕಿಲೋಮೀಟರ್ಸ್ ಇರ್ಬೇಕು ಅನಿಸೈತಿ. ಬ್ರೇಕ್ಫಾಸ್ಟ್ ಮಾಡ್ಕೊಂಬಂದ್ವಿ ಮಾರ್ನಿಂಗ್, ಅದು ಕ್ಲಿಪ್ ಹಾಕಿರ್ತೀವಿ ನೋಡ್ಕೊಂಬರ್ರಿ. ಸೊ ಫ್ಯಾಮಿಲಿಗೆ ಬಂದೈತ್ರಿ ಅಂದ್ರೆ ನಾಷ್ಟ ಮಾಡತ್ತೈತಿ. ಆ್ಯಂಡ್ ಇಲ್ಲಿ ನಾವು ತೊಗೊಂಡಿವಿ ದೋಸೆ ಮತ್ತು ವಡಾ. ಟೇಸ್ಟ್ ಮಾಡೋಣ ಅಂತ ಹೆಂಗೈತಂತೆ. ನಮ್ದು ಧಾರವಾಡ ಲೈಕ್ ಕರ್ನಾಟಕ ಸೈಡ್ ಹೆಂಗೈತಿ, ಇಲ್ಲಿ ಹೆಂಗೈತಿ ಟ್ರೈ ಮಾಡೋಣಂತೆ. ಸೊ ನೋಡ್ಕೊಂಬಂದ್ರೆ ಅನಿಸೈತಿ. ಅಲ್ಲಿ ಜಾಸ್ತಿ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಮುಂಚೆನೇ, ಈಗ ಇಲ್ಲೇ ಬ್ಲಾಗ್ ಸ್ಟಾರ್ಟ್ ಮಾಡತ್ತಿದ್ದೆ. ಆ್ಯಂಡ್ ನಿನ್ನೆ ಬ್ಲಾಗು ಭಾಳ ಶಾರ್ಟ್ ಆಗೈತೆ ಅನಿಸೈತಿ. ನಾನು ಎಡಿಟ್ ಮಾಡಿಲ್ಲ, ಅದು ಈಗ ಹೇಳತ್ತೀನಿ ನಾನು. ಶಾರ್ಟ್ ಆಗಿರ್ಬೇಕು ಅನಿಸೈತಿ, ಯಾಕಂದ್ರೆ ರೈಡ್ ಮಾಡತ್ತಿದ್ದೆಲ್ಲ ಭಾಳ ಹಿಂಗೆ ಮಾತಾಡ್ಕೊಂತ ಬ್ಲಾಗ್ ಅದು ಮಾಡೋಕ್ಕಾಗತ್ತಿರ್ಕಿಲ್ಲ. ಬಿಸಿಲರ್ ಐತಿ. ನಾವು ಇಲ್ಲಿ ನಿಂತೀವಿ, ಇತ್ತ ಸೈಡ್ ನಿಂತೆ ಫುಲ್ಲಲ್ಲಿ ಟ್ರ್ಯಾಕ್ ನೋಡತ್ತೀವಿ. ಇಲ್ಲಿಂದ ಫುಲ್ ಮಸ್ತ್ ವ್ಯೂ ಕಾಣತ್ತೆ ಟ್ರ್ಯಾಕ್. ಸೊ ಸ್ಟೇಟ್ ಇವ್ ನೋಡೋಣಂತ. ಬಿಸಿಲರ ಭಾಳ ಖರಾಬ್ ಐತಲ್ಲ. ಸೊ ನಾವು ಇಲ್ಲಿ ಒಂದು ಇದ್ರ ಮ್ಯಾಲೆ ಬಂದಿದ್ವಿ. ಇಲ್ಲಿಂದ ಫುಲ್ ಟ್ರ್ಯಾಕ್ ಕಾಣತೈತಿ, ನಿಮ್ಗೆ ತೋರಿಸ್ತೇನಂತ. ಗಾಳಿ ನೋಡ್ರಿ ಇಲ್ಲಿ ಮಸ್ತ್ ಬರತೈತಿ. ಟಂಟಡ KTM ಡ್ರೆಸ್ ಕೊಟ್ಟಾರ, ಬಟ್ ಇದು ಹೊಸದೈತಲ್ಲ, ಅದಕ್ಕೆ ಇದನ್ನ ಹಾಕೊಂಡೆ ನಾನು. ಸ್ವಲ್ಪ ತನಕ ಆದ್ಮೇಲೆ ಬೇಕಾದ್ರೆ KTM ಡ್ರೆಸ್ ಹಾಕೊಳ್ಳೋಣಂತ. 2 ದಿನ ಕೊಟ್ಟಾರಪ್ಪ. ಒಂದು ಲೆಗ್ ಓಕೆ ಸಹ ಐತಿ, ಅಂದ್ರೆ ಇನ್ನೊಂದೇನೋ ಹಿಂದೆಲ್ಲ ಡಿಸೈನ್ ಐತಿ. ಲೆಟ್ ಸಿ. ಫ್ಯಾಮಿಲಿ ಜಸ್ಟ್ ರಿಜಿಸ್ಟ್ರೇಷನ್ ಮಾಡಿದೆ. ಆ್ಯಂಡ್ ಇನ್ನೊಂದು ಕಿಟ್ಬ್ಯಾಕ್ ಕೊಟ್ಟಾರ. ಇಲ್ಲಿ ಕೊಯಂಬತ್ತೂರ್ನಾಗ ಚೆಕ್ ಮಾಡೋದು ಸ್ವಲ್ಪ ನೋಡ್ಬರಾದ್ರೆ ಅಡ್ಜಸ್ಟ್ ಮಾಡ್ಕೊರಿ, ಯಾಕಂದ್ರೆ ಇಲ್ಲೆಲ್ಲಾರ ಅದಾರಲ್ಲ ಸ್ವಲ್ಪ ಕ್ಯಾಮ್ರಾ ಸೇ ಮಾತಾಡತ್ತಿಲ್ಲ. ಕಾಲೇಜ್ನಾಗ ಫುಲ್ ಅವ ತೊಗೊಂಡೋದ್ರೆ KTM ಸೀಸನ್ 3 ಅಂತ. ಆಮೇಲೆ ಇದನ್ನು 3D ಪ್ರಿಂಟೆಡ್ ಐತಿ. ನೀರು ಕುಡಿದೆ ಕಮ್ಮಿ ಅದ್ರಾಗ ಬಾಟಲ್. ಹೋಗಿ ಸಿದ್ಧ ಐತಿ, ನನಗೆ ಎಕ್ಸಾಮ್ ಇತ್ತು. ಪೆನ್ನದು ಇಟ್ಕೊಳ್ಳೋದು 2 ಟಿ ಶರ್ಟ್, 1 ಬಾಟಲ್ ಕೊಟ್ಟಾರೆ. ಕ್ಯಾಪ್ ಏನೋ ಸಮಥಿಂಗ್ ಮಿಸ್ಸಿಂಗ್ ಇರ್ಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ಬೈಕ್ಸ್ ಪಾರ್ಕ್ ಮಾಡ್ಯಾರ. ಆ್ಯಂಡ್ ಇಲ್ಲಿ KTM ರೆಡಿ ಟು ರೇಸ್. ಇದೆ ಟ್ರ್ಯಾಕ್, ಇಷ್ಟು ದೊಡ್ಡದೈತೆ ಫುಲ್. ಅಲ್ಲಿ ಮಠ ಇನ್ನೂ ಕಾಣತೈತಲ್ಲ, ಅಲ್ಲಿ ಮಠ ಅಲ್ಲಿಂದ ಹಿಡಿದು ಇದೆಲ್ಲ ಫುಲ್ ಐತಿ. ಒಂದು ಟ್ರ್ಯಾಕದ ಸರ್ಕಿಟದ ಫೋಟೋ ಹಾಕಿರ್ತೇನೆ ನೋಡ್ರಿ ಇಲ್ಲೇ. ಸೊ ಈ ಟೈಪ್ ಐತಿ. ಎಷ್ಟೋ ಲೈಕ್ 1 ಕಿಲೋಮೀಟರ್ ಪ್ಲಸ್ ಏನೋ ಇರಬೇಕಿದೆ. ಐ ಆಮ್ ನಾಟ್ ಶೋರ್, ಬರ್ದು ಹಾಕಿರ್ತೇನೆ ಇಲ್ಲೇ. ನಮ್ದು ಇನ್ನೂ ಪ್ರಾಕ್ಟೀಸ್ ನಮ್ದು ಆಮೇಲೆ ಇರಬೇಕು. ಇಲ್ಲಿಂದ ಸ್ಟಾರ್ಟ್ ಹಿಂಗೆ ಹೋಗೋದು, ಹಿಂಗೆ ಹೋಗಿ ಆ ಕಡೆ ಹೋಗಿ, ಈ ಕಡೆ ಹೋಗಿ, ಇಲ್ಲಿ ಹೋಗಿ, ಅಲ್ಲೆಲ್ಲ ಒಂದು ಕಡೆ ಶಾರ್ಪ್ ಲೈಕ್ ಕಾರ್ನರಿಂಗ್ ಐತಿ. ಆ ಕಡೆ ಏನೈತೆ ಆ ಸೈಡ್. ಸೊ ಹಿಂಗೈತಿ. ಅವ್ರಿಗೆ ಪ್ರಾಕ್ಟೀಸ್ ಸೆಷನ್ ನಡೆಯತ್ತೈತೆ ನೋಡ್ರಿ. ಅಲ್ಲೇನೂ ಐತಿ ಒಂದು 2 ಗ್ರೂಪ್, ಇಲ್ಲೇನೂ ಐತಿ. ನಮ್ಮ ಫ್ಯಾಮಿಲಿ ಜಸ್ಟ್ ಅಲ್ಲಿ ಮ್ಯಾಲೆ ಕುಂತಿದ್ವಿಲ್ಲ, ಇಲ್ಲಿ ಕೆಳಗೆ ಬಂದ್ವಿ. ಆ್ಯಂಡ್ ಇಲ್ಲಿ ನೋಡ್ರಿ ಇಲ್ಲಿ ಟ್ರ್ಯಾಕಿಂಗ್ ಐತಿ. ಇಲ್ಲೆಲ್ಲ ಫುಲ್ ರೈಡರ್ಸ್ ರೆಡಿ ಆಗ್ಯಾರ. ಪ್ರಾಕ್ಟೀಸ್ ಮಾಡತ್ತೈತೆ ಅವ್ರ ದಿನ. ನಮ್ಮ ದಿನ ಏನು ಬ್ಯಾಚ್ ಹೇಳಿಲ್ಲ, ಎಷ್ಟನೇ ಬ್ಯಾಚ್ ಅಂತ ಗೊತ್ತಾದ್ರೆ ನಾವು ರೆಡಿ ಆಗ್ಬೋದು ಆಮೇಲೆ. ಆ್ಯಂಡ್ ಇಲ್ಲಿ ನೋಡ್ರಿ ಡ್ಯೂಕ್ 390, ಡ್ಯೂಕ್ 890. ಇನ್ನೊಂದು ಬರ್ತೈತಿ ಸೂಪರ್ ಡ್ಯೂಕ್, ಅದಿಲ್ಲ ಅನಿಸ್ತೈತಿ ಇಲ್ಲೇ. ಸೊ ನಾವು ರೇಸ್ ಮಾಡತ್ತಿದ್ದ ಡ್ಯೂಕ್ 390ನಾಗ ಇಲ್ಲೈತೆ ನೋಡ್ರಿ. ಇಲ್ಲೊಂದು ಐತಿ, ಅಲ್ಲಿ 890 ಐತಿ ಫಿಟ್ ಶಾಪ್. ಸೊ ಫ್ಯಾಮಿಲಿ ನಮ್ದೇನು ರೇಸ್ ನಡತೈತಲ್ಲ ಸೆಲೆಕ್ಷನ್ಸ್, ಅದಕ್ಕೆ ಇದ ಬೈಕ್ ಕೊಡತ್ತಾರೆ. ಈ ಡ್ಯೂಕ್ 390 ಕೊಡತ್ತಾರೆ ಹೊಸ ಜನ. ಸೊ ರೋಬೋ ಡ್ಯೂಕ್ ಅಂತಾರೆ ಸ್ವಲ್ಪ ಜನ ಇದಕ್ಕೆ, ಯಾಕಂದ್ರೆ ಬ್ಯಾರೆ ಟೈಪ್ ಐತಲ್ಲ. ನಮ್ದು ಡ್ಯೂಕ್, ನಮ್ದು ಆರು ನೋಡಿರ್ಬೋದು ನೀವು ಹೆಂಗೈತಂತೆ. ಇದರ ನೆಕ್ಸ್ಟ್ ವರ್ಷನ್, ನಮ್ದು ಆರುಕ್ಕಿಂತ ನೆಕ್ಸ್ಟ್ ಮಾಡಲ್ ಇದು ಹಿಂಗೈತಿ. ಆಮೇಲೆ ಇದೆಲ್ಲ ಸ್ವಲ್ಪ ಚೇಂಜಸ್ ಮಾಡ್ಯಾರ. ಆ್ಯಕ್ಚುಲಿ ಗೇರ್ ಇಲ್ಲೇ ಇರ್ತೈತಿ ನಾರ್ಮಲ್ ಬೈಕ್ಸ್ನಾಗೆಲ್ಲ, ಸ್ವಲ್ಪ ಇವ್ರು ಹಿಂಗೆ ಶಿಫ್ಟ್ ಮಾಡ್ಯಾರ. ಅಂದ್ರೆ ಲೈಕ್ ಈಸಿ ಆಗಲಿ ರೈಡ್ ಮಾಡೋಕ್ಕಂತೆ. ಇಲ್ಲಿ ಟೋದಿಂದನೇ ಸ್ವಿಚ್ ಮಾಡೋಕ್ಕಂತೆ. ಗೇರು ಇಲ್ಲಿಟ್ಟಾರೆ. ಆಮೇಲೆ ರೇರ್ ಬೇಕು ಇಲ್ಲೈತಿ ನೋಡ್ರಿ, ಎಷ್ಟು ಡಿಫ್ರೆನ್ಸ್ ಐತಿ. ಇಲ್ಲಿ ಇರ್ತೈತಲ್ಲ ಯೂಶ್ವಲಿ ಇಲ್ಲಿಟ್ಟಾರೆ. ಇಲ್ಲಿಂದ ಇಲ್ಲಿ ಮಟ್ಟ ಡಿಸ್ಟೆನ್ಸ್ ಐತಿ. ಅದು ಬಿಟ್ಟು ಬಾಕಿ ಲೈಕ್ ನಾರ್ಮಲ್ ಸೀಟೆಲ್ಲ ತೆಗೆದ ಇದನ್ನ ಇಟ್ಟಾರೆ. ಫುಲ್ ಹಾರ್ಡ್ ಐತಿ. ಇದಕ್ಕೇನಾಗತ್ತೈತೆ ಅಂದರೆ ಫುಲ್ ಹೈಟ್ ಇನ್ಕ್ರೀಸ್ ಆಗಿ ಹಾಕೊಂಡ್ಬಿಟ್ಟೈತಿ. ಇಷ್ಟ ನಿಲ್ಕಾತಿತ್ತು ನನ್ನ ಕಾಲು. ಲಾಸ್ಟ್ ಟೈಮ್ ಹೊಡೆದಿತ್ತಲ್ಲ ಅದು ಸೇಮ ಬೈಕ್. ಮುಂದೆ ಹೆಡ್ಲೈಟ್ ಈ ಟೈಪ್ ಐತಿ. ಇನ್ನೊಂದೇನು ಮೇಜರ್ ಡಿಫ್ರೆನ್ಸ್ ಅಂದ್ರೆ ಇದು ನೋಡ್ರಿ, ಇದು ಸ್ವಲ್ಪ ಬ್ಯಾರೇನ ಅನಿಸ್ತೈತಿ. ಈ ಕಡೆ ನಮ್ಮದು ಬೇರೆ ಅನಿಸ್ತೈತೆ. ನಮ್ಮ ಬೈಕ್ನಾಗ ಇದೆಲ್ಲ ಮೋಡ್ಸ್ ಈ ಟೈಪ್ ಕೊಟ್ಟಾರೆ.
ಅಂದರೂ ಏನೋ ಒಂದು ಲೈಕ್ ಯೂನಿಕ್ಸ್ ಐತಿ, ಬಟ್ ಓಕೆ. ನನ್ನ ಫ್ಯಾಮಿಲಿಗೆ ಜಸ್ಟ್ ರೈಡಿಂಗ್ ಗೇರ್ಸ್ ಎಲ್ಲ ಪ್ರೊವೈಡ್ ಮಾಡ್ಯಾರ. ಸೊ ಲೆಟ್ಸ್ ಗೇರ್ ಅಪ್. ನನ್ನ ಫ್ಯಾಮಿಲಿ ಇಲ್ಲಿ ಗೇರ್ ಅಪ್ ಆಗೈತೆ ನೋಡ್ಬೋದು. ಬೂಟ್ಸ್ ನಂದು, ಗ್ಲೌಸ್ ಮತ್ತು ಹೆಲ್ಮೆಟ್ ಆ್ಯಂಡ್ ರೈಡಿಂಗ್ ಗೇರ್ ಅವ್ರು ಪ್ರೊವೈಡ್ ಮಾಡಿರ್ತಾರೆ. ರೈಡಿಂಗ್ ಸೂಟ್. ನಾ ಬ್ಯಾಚ್ 3ನಾಗ ಅದೀನಿ. ಬ್ಯಾಚ್ 1 ಮುಗಿತವ್ರದ್ದು ಟ್ರೈನಿಂಗ್, ಲೈಕ್ ಪ್ರಾಕ್ಟೀಸ್ ಮುಗಿತ. ಬ್ಯಾಚ್ 2 ಪ್ರಾಕ್ಟೀಸ್ ಮುಗಿತ. ಈಗ ನಮಗೆ ಪ್ರಾಕ್ಟೀಸಿಗೆ ಟ್ರ್ಯಾಕಿಗೆ ಕರ್ಕೊಂಡು ಹೋಗ್ತಾರೆ. ಇಷ್ಟೋ ತನಕ ಕ್ಲಾಸ್ ತೊಗೊಂಡ್ರೆ ಅಂದ್ರೆ ಹೇಳ್ಕೊಡ್ತಾರೆ ಏನೇನೆಲ್ಲ ಕ್ಲಾಸ್ ಇರ್ತೈತಿ. ಕ್ಲಾಸ್ ಆದಮೇಲೆ ಲೈಕ್ ಟ್ರ್ಯಾಕಿಗೆ ಬಿಡ್ತಾರೆ. ಅದಾದ್ಮೇಲೆ ಮತ್ತು 3 ಪ್ರಾಕ್ಟೀಸ್ ಟೈಕ್ ಸಿಗ್ತದೆ ಅನಿಸ್ತೈತಿ. ಅದಾದಮೇಲೆ ಮುಗಿತೆ. ನಾಳೆ ಏನೈತಲ್ಲ ಅವಾಗ ಲೈಕ್ ಟೈಮಿಂಗ್ಸ್ ಅದು ತೊಗೊಂತಾರೆ. ನಾಳೆ ಇರೋದು ಆ್ಯಕ್ಚುಯಲ್ ಸೆಲೆಕ್ಷನ್, ಇವತ್ತು ಪ್ರಾಕ್ಟೀಸ್ ಟೈಮ. ಸೊ ಹಿಂಗೆ ಚಂದ ಕಾಣತ್ತೈತಿ KTM ಗುಡ್. ಅವಾಗಿಂದ ಬ್ಲಾಗ್ ಮಾಡಿದೆ ನೆನಪರತ್ತೇನ, ಯಾಕಂದ್ರೆ ಇಲ್ಲೆಲ್ಲ ಫುಲ್ ಬ್ಯುಸಿ ಆಗಿಬಿಟ್ಟೇನಲ್ಲ ಅದ್ರ ಸಂಬಂಧ. ಎಲ್ಲ ಬೇರೆ ಬೇರೆ ಸ್ಟೇಟ್ದವ್ರು ಅದಾರ, ಬೇರೆದವರೆಲ್ಲ ಸಿಕ್ಕಾರಲ್ಲ. ಸೊ ಅವ್ರ ಜೊತೆ ಮಾತಾಡ್ಕೊಂಡು ಕುಂತಿದ್ದೆ ನಾನು, ಎಲ್ಲ ಕೇಳತ್ತಿದ್ದೆ. ಸೊ ನೋಡೋಣಂತ ಏನಾಗ್ತೈತೆ, ಹೆಂಗೆ ಹೋಗ್ತೈತಂತ. Close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways, till my shadow turns to sun rays. And on we'll go. ಆ್ಯಂಡ್ ಸೊ ಫ್ಯಾಮಿಲಿ ಏನೇನು ಟ್ರೈನಿಂಗ್ ಇತ್ತಲ್ಲ, ಪ್ರಾಕ್ಟೀಸ್ ಸೆಷನ್ ಮುಗಿತು. 3 ಟೈಮ್ ಕೊಟ್ಟಿದ್ದು ಪ್ರಾಕ್ಟೀಸ್. ಒಂದು ಪ್ರಾಕ್ಟೀಸ್ ಮುಗಿದ್ಮೇಲೆ ಲೈಕ್ ಫಸ್ಟ್ ಕ್ಲಾಸ್, ಆಮೇಲೆ ಪ್ರಾಕ್ಟೀಸ್, ಮತ್ತು ನೆಕ್ಸ್ಟ್ ಕ್ಲಾಸ್, ಮತ್ತು ಪ್ರಾಕ್ಟೀಸ್. ಸೊ ಹಂಗೆ 3 ಟೈಮ್. ಅದಾದಮೇಲೆ ಈಗ ಪ್ರಾಕ್ಟೀಸ್ ಸೆಷನ್ ಅಂತೂ ಮುಗಿತೆ. ಸೊ ನಾಳೆ ಏನೈತಲ್ಲ, ನಾಳೆ ಆ್ಯಕ್ಚುಲ್ ಲೈಕ್ ಸೆಲೆಕ್ಷನ್ ಅದು ನಡೀತೈತಿ. ಮುಖ ನೋಡ್ರಿ ನಾನು ಹೆಂಗಾಗೈತಿ, ಕಣ್ಣು ಇನ್ನೂ ಕೆಂಪೈತೆ ಅನಿಸ್ತೈತಿ. ಯಾಕಂದ್ರೆ ನಿನ್ನೆ ರೈಡ್ ಮಾಡ್ಕೊಂಬಂದಿದ್ದೆಲ್ಲ ಅದ್ರ ಸಂಬಂಧಿರ್ಬೇಕು. ಒಂದ್ಸಲ ಫೇಸ್ ವಾಶ್ ಮಾಡ್ಕೊತೀನಿ ನಾನು ಮಸ್ತ್. ಆ್ಯಂಡ್ ಇಲ್ಲಿ ಕಾಫಿ ಐತಿ, ಕಾಫಿ ಕುಡೀನಂತೆ. ಆ್ಯಂಡ್ ಫೇಸ್ ವಾಶ್ ಮಾಡ್ಕೊಂಡು ಒಂದೆರಡು ಫೋಟೋ ತೊಗೊಳ್ಳೋ ನಾನು ಟ್ರ್ಯಾಕ್ ಕಡೆ. ಆ್ಯಂಡ್ ಸೊ ಫ್ಯಾಮಿಲಿ 2ನೇ ಚಾ ತೊಗೊಳಕ್ಕೆ ಹೊಂಟೀನಿ. ಯಾಕಂದ್ರೆ 1ನೇ ಚಾ ದಪ್ಪನೇ ಕೈ ಮೇಲೆ ಬಿಡ್ಸ್ಕೊಂಬಿಟ್ಟೆ, ಇದು ತಬಿತ್ತೆ, ಶೂಸ್ ಮೇಲೆಲ್ಲ ಬಿದ್ದಿತ್ತೆ. ಮತ್ತೀಗ ಸೆಕೆಂಡ್ ಚಾ ಏನು ಮಾಡ್ತೀರಿ, ನಶೀಬ್ ಜಿ ಇದ್ರೆ ಏನು ಮಾಡೋದು. ಆ್ಯಂಡ್ ಸೊ ಫ್ಯಾಮಿಲಿ ನೋಡ್ರಿ, ಇಲ್ಲಿ ಟ್ರ್ಯಾಕ್ನಾಗ ಅಡ್ಡಾಡತೈತಿ. ಇದೇ ಟೈಪ್ ಐತೆ ನೋಡ್ರಿ ಟ್ರ್ಯಾಕ್. ಸೊ ಇಲ್ಲಿಂದ ಸ್ಟಾರ್ಟ್ ಆಗ್ತೈತಿ ರೇಸ್. ಲೈಕ್ ಇಲ್ಲಿಂದ ಸ್ಟಾರ್ಟ್ ಪಾಯಿಂಟ್ ಹಿಂಗೆ ಹೋಗ್ತೈತಿ ಫುಲ್ ಬಾವು ಅಂತಂದು. ಸನ್ಸೆಟ್ ಚಂದ ಕಾಣತ್ತಿಲ್ಲ. ಆ್ಯಂಡ್ ಇಲ್ಲಿ ಹೋಗೋದೆ, ಮತ್ತು ಇಲ್ಲಿ ಹಿಂಗೆ ಜಿಗ್ಜಾಗ್ ಅದೆಲ್ಲ ಹೋಗಿ, ಮತ್ತು ಅಲ್ಲಿಂದ ಹಿಂಗೆ ಸ್ಟ್ರೇಟ್ ಹಿಂಗೆ ಹೋಗೋದೆ. ಮತ್ತು ಇಲ್ಲಿ ಈ ಕಡೆ ಹೋಗೋದೈತಿ, ಆ ಕಡೆ ಅಲ್ಲೆಲ್ಲ ಹಿಂಗೆ ಐತಿ ರೋಲರ್ ಕೋಸ್ಟರ್ ಟೈಪ್. ಅಲ್ಲಿಂದ ಮತ್ತು ಹಿಂಗೆ ಬಂದೆ, ಮತ್ತು ಇಲ್ಲಿ ಬಂದು ಇಲ್ಲಿ ಸ್ಟಾಪ್. ಲೈಕ್ ಭಾಳ ದೊಡ್ಡದೈತಿ ಇದು. ಅಲ್ಲೇ ಪಾಯಿಂಟಿಂದ ಹಿಡ್ದು ಇಲ್ಲಿ ಮಟನು ಎಷ್ಟು ಫುಲ್ ಹಿಂಗೆ ಬಾವು ಅಂತಂದು ಜಗ್ಬೋದು, ಡ್ರ್ಯಾಗ್ ಮಾಡ್ಬೋದು. ಸೊ ಇಲ್ಲಿ ನೋಡಿರಿ ಫ್ಯಾಮಿಲಿ, ಸನ್ಸೆಟ್ ಎಷ್ಟು ಚಂದ ಕಾಣೋದೈತಿ. ಸೊ ಇಲ್ಲಿ ಟ್ರ್ಯಾಕ್ನಾಗ ಐತಿ. ನಾಳೆ ಎಷ್ಟು ಗಂಟೆ ಬರ್ಬೇಕ್ರಿಪ್ಪ ಅಂತಂದ್ರೆ ನಾಳೆ ಅರೌಂಡ್ 12:30 ಸಮಥಿಂಗ್ ಕರ್ದಾರೆ. ಸೊ ನಾಳೆನೂ ನಿದ್ದೆ ಆಗ್ತೈತೆ ಆರಾಮಸ್ತೆ. ಆ್ಯಂಡ್ ನೋಡೋಣಂತ ಒಂದು 2 ಪ್ಲೇಸಸ್ ಹೋಗ್ಬೇಕನ್ನತ್ತೀವಿ, ಆಗತ್ತಿಲ್ಲ. ಈಗೂ ಬೆಳಕೈತಿ, ಇನ್ ಕೇಸ್ ಈಗೂ ಹೋಗ್ಬೋದು. ಈಗ ಒಂದು ಯಾವ್ದಾರು ವಿಸಿಟ್ ಮಾಡ್ಬೋದು. ನಂಗೆ ಅಲ್ಲಿ ಇಶಾ ಫೌಂಡೇಶನ್ ಐತಲ್ಲ, ಅಲ್ಲೇ ನಮ್ದು ಆರು ನಿಂದರ್ಸಿ ಫೋಟೋ ಹೊಡಿಬೇಕಂತೈತಿ. ಇಲ್ಲಿಂದ ಲೈಕ್ ನಮ್ಮ ರೂಮಿಂದ ಅರೌಂಡ್ 20 ಕಿಲೋಮೀಟರ್ ಸಮಥಿಂಗ್ ಐತಿ ಇಶಾ ಫೌಂಡೇಶನ್. ಇಲ್ಲಿಂದ 30-35 ಇರಬೇಕು. ಇನ್ನೊಂದು ಯಾವುದೋ ಟೆಂಪಲ್ ಐತಿ, ಅದು ರೋಡ್ ಮಸ್ತ್ ಐತಿ ಹೋಗಕ್ಕೆ, ಫುಲ್ ಹಿಂಗೆ ಜಿಗ್ಜಾಗ್ ಅದು ನೋಡ್ಬೇಕು. ಅದು ಇನ್ ಕೇಸ್ ನಾಳೆ ಪ್ಲ್ಯಾನ್ ಮಾಡಿದ್ರೆ ಫೈನ್, ಇಲ್ಲಂದ್ರೆ ನೋಡೋಣ. ನಾಳೆ 12:30 ಬರೋದೈತಲ್ಲ, ಸೊ ಫೈನ್. ಆ್ಯಂಡ್ ಇಲ್ಲಿ ನೋಡ್ರಿ, ಇಲ್ಲಿ ಹೆಂಗೆ ಮಸ್ತ್ ಬೈಕ್ ಪಾರ್ಕ್ ಮಾಡ್ಯಾರ. 17, 16, 15. ನಂಗೆ ಬೈಕ್ ನಂಬರ್ 15 ಸಿಕ್ಕಿತ್ತೆ. ಎಲ್ಲ ತೊಗೊಂಡು ಈ ಟೈಪ್ ಬೈಕ್ ಪಾರ್ಕ್ ಮಾಡ್ಯಾರ. ಮತ್ತು ನಾಳೆ ಮತ್ತೆ ಸ್ಟಾರ್ಟ್. ಆ್ಯಂಡ್ ಫ್ಯಾಮಿಲಿ ಜಸ್ಟ್ ಇಲ್ಲಿ ಬಂದು ರೀಚ್ ಆದ. ಪ್ರಾಕ್ಟೀಸ್ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದಿದ್ವಿ ನೋಡ್ರಿ. ಇಲ್ಲಿ ಯಾವುದೋ ಒಂದು ಆನ್ಲೈನಾಗೆ ನೋಡಿದ್ವಿ ಕೆಫೆ ಅಂತ. ಕಾಪಿರೇಟ್ ಬೀಳ್ತೈತೆ ಅಲ್ಲಿ ಗೊತ್ತಿಲ್ಲ ಈ ಸಾಂಗಿಗೆ ನಂಗೆ. ಇಲ್ಲೆಲ್ಲ ಹೆಂಗೆ ಅದ ನೋಡ್ರಿ, ಅಲ್ಲಿ ರೇಸಿಂಗ್ ನೋಡೋಣ. ಇದ್ರಾಗ ಯಾವ್ದಾರು ಚಲೋ ಐತೆ ಅಂತ ತೊಗೊಂಡು ಹೋಗೋಣಂತ. ಇದು ಹೆಂಗೈತೆ ನೋಡ್ರಿ, F1 ಫುಲ್ 5 ಕಾರ್ ನಂಬರ್. ಇಲ್ಲೇನೋ ಗನ್ ಐತಿ, ಈ ಟೈಪ್ ಐತಿ, ಮಸ್ತ್ ಐತಿ. ಇಲ್ಲಿ ಬುಲೆಟ್ ಐತೆ ಹೇಳ್ರಿ, ತೋರಿಸ್ತೀನಿ ನಿಮ್ಗೆ. ಸಿಂಗಲ್ ಸೀಟ್ ಬುಲೆಟ್, ಅದು ಬಿಟ್ಟು ಮತ್ತೇನಿಲ್ಲ. ಇಲ್ಲಿ ಕಾರ್ ಇದಾವೆ. ನನ್ನ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಇಷ್ಟೋ ತನಕ ಈಗ ಏನೇನು ಒಂದು ಸ್ಯಾಂಡ್ವಿಚ್ ತೊಗೊಂಡಿದ್ವಿ. ಸ್ಯಾಂಡ್ವಿಚ್, ಫ್ರೆಂಚ್ ಫ್ರೈಸ್ ಅದು ತಿಂದು ಮಸ್ತ್ ಚಾ ಕುಡಿತೆ. ಇಲ್ಲೇ ಮಾತಾಡ್ಸ್ಕೊಂಡು ಕುಂತಿದ್ವಿ. ಹಂಗೆ ಟೈಮ್ ಹೋಗಿದ್ದು ಗೊತ್ತಾಗಿಲ್ಲ. ಒಂದು 2-3 ತಾಸು ಹಂಗೆ ಕಂಟಿನ್ಯೂ ಮಾತಾಡತ್ತಿದ್ದೆ. ಆ್ಯಂಡ್ ಇಲ್ಲಿ ಇದು ನೋಡೋಗಿದ್ದೀರಿ ನಾ, ಟಾಯ್ಸ್ ಟೈಪ್. ಸೊ ನಂಗೆ ಭಾಳ ಸೇರ್ತಾವ್ರಿಪ್ಪ, ಹಿಂಗೆ ಸಣ್ಣ ಆಟಿಕೆ ಸಾಮಾನು ಇತ್ತಂದ್ರೆ ಭಾಳ ಖುಷಿ. ಸೊ ಅದಕ್ಕೆ ಇದು 2 ದಿನ ಟಾಯ್ ತೊಗೊಂಡು ನಾನು ತೋರಿಸ್ತೀನಿ ಅಂತ ಹೇಳಿದ್ರೆ. ಹೆಂಗೈತೆ ಅಂತಂದರೆ ಒಂದು ಈ ಟೈಪ್ ಐತಿ. ಓಕೆ, ಹಿಂಗೆ ಕಾರ್ ಐತಿ. ಇಲ್ಲಿ ಟೋಪನ್ ತೆಗೆದ್ರೆ ಇದ್ರದ್ದು ಏನೈತಲ್ಲ ಒಳಗೆ ಗಿಫ್ಟ್ ಐತಿ. ಅದ್ರೊಳಗೆ ಮೇಲೆ ಅದ್ರ ಟೋಪಿ ಒಳಗೆ ಗಿಫ್ಟ್ ಐತಿ. ಆಮೇಲೆ ಇದು ಹಿಂಗೆ JCB ಟೈಪ್ ಐತಿ. ನಮ್ಮ ಅಣ್ಣ ಕೊಡ್ತೀನಿ ಇದನ್ನು ತೊಗೊಂಡೋಗಿ. ಅವ್ನು ಹಿಂಗೆ JCB ಅದು ಭಾಳ ಸೇರ್ತಾವೆ. ಒಂದು ಇನ್ನೊಂದು ಹೆಂಗೈತೆ ಬರ್ತೀರಿ,
ಆ್ಯಂಡ್ ಇನ್ನೊಂದು ಗನ್ ಐತಿ, ನಾರ್ಮಲ್ ಗನ್ ಅನ್ಕೊಂಡ್ರೆ ಅಲ್ಲ, ವಾಲಿಬಾಲ್ ಐತಿ ನೋಡಿ ಈ ಟೈಪ್. ಸೊ ಇದೆಲ್ಲ ತೊಗೊಂಡೈತಿ, ಮಸ್ತ್ ಐತೆ ನೋಡೋಣಂತ. ಇಲ್ಲೆಲ್ಲ ಅದ ನೋಡ್ರಿ, ಇನ್ ಕೇಸ್ ಮತ್ತೇನಾರ ಬೇರೆ ಸೇರ್ತಂದ್ರೆ ಅದು ತೊಗೊಳ್ಳೋಣ. ಡೈನೋಸಾರ್ ಐತಿ, ಡೈನೋಸಾರ್ ಎಗ್ ಒಳಗೆ ಲೈಕ್ ಟಾಯ್ ಟೈಪ್ ಐತಿ, ಅದರ ಸೌಂಡ್ ನೋಡು. ನೀವು ಇನ್ ಕೇಸ್ ಮತ್ತೇನಾರು ಚಲೋ ಅನ್ಸತ್ತೆ ತೊಗೊಳ್ಳೋಣ. ಎನ್ಸೋ ಫ್ಯಾಮಿಲಿ ಜಸ್ಟ್ ರೂಮಿಗೆ ಬಂದು ರೀಚ್ ಆದ್ವಿ ನಾವು. ಅಲ್ಲಿ ಒಂದು ಸೋಡಾ ಕುಡ್ತಪ್ಪ, ಯಾವ್ದಂದ್ರೆ ಲೆಮನ್ ಸೋಡಾ ಸಾಲ್ಟ್. ನಗಾತಿರಲ್ರಿ ವ್ಲಾಗ್ ಮಾಡತ್ತೀನಿ, ನಗಾತಾರ ಅವ್ರು. ಪಾನಿಪುರಿ ಅಲ್ಲ, ಸ್ಟಾರ್ ಬಕ್ಸ್ ಪಾನಿಪುರಿ ಎಲ್ಲ ಅದಾರ, ಅವರೆಲ್ಲ ಅದಾರ ಪಾನಿಪುರಿ. ಅಲ್ಲಿ ಒಂದು ಸೋಡಾ ಕುಡಿತೆ, ಕುಡ್ಕೊಳ್ಳೊಮ್ಮೆ ಧ್ವನಿನೇ ಹೋತಂತ ಅನ್ಸಾತೈತೆ ನಂಗೆ. ಏನಿತ್ತಪ್ಪ ಸೋಡಾ ಯಪ್ಪ. ನಾವು ಅಲ್ಲಿ ತಿನ್ನುಮಟ್ಟ ಸ್ಯಾಂಡ್ವಿಚ್ ತಿಂದೀವಿ ಮತ್ತು ಫ್ರೆಂಚ್ ಫ್ರೈಸ್ ತಿಂದೀವಿ. ತಿನ್ನುಮಟ್ಟ ತಿಂದ್ಬಿಟ್ಟು ಇವ್ರ ಸ್ಯಾಂಡ್ವಿಚ್ ವಾವ್ ಮಸ್ತ್ ಐತಲ್ಲ ಅಂತ, ವಾವ್ ಸ್ಯಾಂಡ್ವಿಚ್ ಮಸ್ತ್ ಐತಲ್ಲ ಅಂತ ತಿಂದಾರೆ. ಆಮೇಲೆ ಕೆಳಗೆ ಬಂದ್ಕೊಳ್ಳಿ ಅದೆಲ್ಲ ಮಾಡೋದು ಪ್ರೊಸೀಜರ್ ನೋಡಿದ್ವಿಲ್ಲ, ಯಪ್ಪ ಅಂತಂದು ಫುಲ್ ಮಸ್ತ್ ಐತೆ. ಫುಲ್ ಹೈಜೀನ್ ಮೇಂಟೈನ್ ಮಾಡಿದ್ರು ಭಾಳ. ಎಲ್ಲ ಚಾಪ್ ಮಸ್ತ್ ಮಾಡಿಟ್ಟಿದ್ರೆ, ಲೈಕ್ ವೆಜಿಟೇಬಲ್ಸ್ ಎಲ್ಲ ಮಸಾಲಾರ ಮಸ್ತ್ ವೆಲ್ ಆರ್ಗನೈಸ್ ಮಾಡಿಟ್ಟಿದ್ರೆ. ಮಯೋನೀಸ್, ಕೆಚಪ್ ಮತ್ತು ನೆಕ್ಸ್ಟ್ ಲೆವೆಲ್ ಇತ್ತು. ಇವ್ರಿಗೆ ಭಾಳ ಸೇರ್ತೆ, ಫ್ರೆಂಚ್ ಫ್ರೈಸ್ ಸೇರ್ತಿ ಇವ್ರಿಗೆ ಭಾಳ. ಇವ್ರಿಗೆ ಸ್ಯಾಂಡ್ವಿಚ್ ಚೆನ್ನಾಗಿದೆ ಅಲ್ಲ ಯಪ್ಪ. ನೆಕ್ಸ್ಟ್ ಟೈಮ್ ಎಲ್ಲ ನೋಡ್ಕೊಂಡು ಹೋಗ್ಬೇಕಂತ ಅನಿಸ್ತೆ. ನಾವು ಆನ್ಲೈನಾಗ ನೋಡಿ ಹೋಗ್ಯಾವ, ಯಾವುದೋ ಒಂದು ಕೆಫೆ ಐತಿ ನೋಡೋಣ ಹೆಂಗೆ ಚಲೋ ಐತಾನೆ ಅಂತಂದು. ಹೊರಗಿಂದೆಲ್ಲ ಲೈಟಿಂಗ್ ಅದು ಮಸ್ತ್ ಐತೆ, ಅಲ್ಲೇ ಕುಂತಿದ್ವಿ ಎಲ್ಲ, ಲೈಕ್ ಪಂಟ್ ಹೊಡ್ಕೊಂಡು ಕುಂತಿದ್ದೀವಿ ಎಲ್ಲ, ಮಸ್ತ್ ಟೈಮ್ ಪಾಸ್ ಆಗುತ್ತೆ. ಏನೋ ಒಂದು ಮಿಸ್ಸಿಂಗ್ ಮಾಡಿಬಿಟ್ಟಾರ ನೋಡ್ರಿ ಅವ್ರು, ಕ್ಯಾಪ್ ಮಿಸ್ಸಿಂಗ್. ಗನ್ ನಮ್ದು ರೂಮ್ನಾಗ ಫ್ಯಾನ್, ಇವ್ರ ರೂಮ್ನಾಗ ನೋಡ್ರಿ, ಇವ್ರ ರೂಮ್ ತೋರಿಸ್ತಂತ ತಡ್ರಿ, ಇಲ್ಲೇ ಮುಂದೆ ಅಪೋಸಿಟ್ ಐತಿ. ಎ ಸಿ ಹಚ್ಚಿ ಬಂದಾರ ಇವ್ರ ಮಕ್ಕಳ ನೋಡ್ರಿ, ಫುಲ್ ಮಸ್ತ್ ಎ ಸಿ ಐತಿ. ಕ್ಲೋಸ್ ಮಾಡ್ರಿ ಅಂದ್ರೆ ಅದು ಎ ಸಿ ಬರ್ತೈತಿ. ಬೆಡ್ ಯಾಕೆ ಹಾಕಿರಿ ನೀವು ತೆಳಗ, ಇಲ್ಬೇಕೊಂದಂಗ ಅಣ್ಣ. ವಾವ್ ನೋಡ್ರಿ ಗೈಸ್, ದಿಸ್ ಈಸ್ ಹುಡ್ಗುರ್ ರೂಮ್. ನನ್ನ ರೂಮ್ ತೋರಿಸ್ತೀನಿ ತಡ್ರಿ, ಹೆಂಗೆ ವೆಲ್ ಆರ್ಗನೈಸ್ ಮಾಡಿ. ನಾನು ನಿಮ್ಗೆ ನಿನ್ನೆ ತೋರಿಸ್ತೇನೆ. ಎಷ್ಟು ಹೋಲ್ಸದಿರಿ ಈಗ ಹೋಗದಾರ ಎಲ್ಲ ಕುಂತಿಲ್ಲ, ಹಾಗೇ ಬ್ಲಾಗ್ನಾಗ ಕಂಡಿತಿ ಎಲ್ಲ ಕುಂತು ಹೋಗೋದ್ರಿ. ಈಗ ಜಸ್ಟ್ ಬ್ಯಾಗ್ನಾಗಿಂತ ತೆಗದೆ ಇಲ್ಲೇ ನೋಡಿದ್ರೆ ಗೊತ್ತಾಗ್ತೈತೆ ನೋಡ್ರಿ ಎಷ್ಟು ವೆಲ್ ಆರ್ಗನೈಸ್ ಮಾಡಿ. ನಾನು ರೈಡಿಂಗ್ ಗೇರ್ ಅದೆಲ್ಲ ಏನೇನೈತಿ ಇಲ್ಲೇ ಐಟಮ್. ಏನದಿರಿಪ್ಪ ಎಲ್ಲ ಹೋಗದ್ರಿ. ಬಾಟಲ್ ಚಂದ ಐತಲ್ಲ, ಮಸ್ತ್ ನೋಡ್ರಿ. 3D ಐತಿ. ಕಾಲೇಜ್ನಾಗ ಹೆಂಗೆ ಹೇಳಿ ಫುಲ್ ಫ್ಲೆಕ್ಸಿಂಗ್, ಹಿಂಗೆ ತಿರ್ಗಿಸ್ಕೊಂಡು ಅಡ್ಡಾಡ್ತೀನಿ. ಹಾಂ ಎಮ್ ಅನ್ನೋದು, ಹಾಂ ಅನ್ನತ್ತಿದ್ರು ಹುಡುಗರು ಸೈಜ್ ತಂದುಬಿಟ್ಟಾರೆ ಎಮ್ಮ. ಎಸ್ ಹಂಗಾರೆ ಇದೆ ಎಮ್ಮ. ಇದು ಓವರ್ ಸೈಜ್ ಆಗ್ತೈತೆ ನಂಗೆ. ಹಿಂದೊಳಸ್ರಿ ಬೇರೆ ಕೊಟ್ಟನಪ್ಪ ಇವ, ಇದು ಚಲೋ ಇಲ್ಲ. ಇಲ್ಲ ಇದು ಚಲೋ ಇಲ್ಲ. ಎಲ್ಲರಿಗೂ ಒಂದೊಂದು ಕೊಟ್ಟಾರ. ಇದೇ ನನ್ನ KTM ಟೈರ ಪ್ರಿಂಟ್ ಆಗಿಲ್ಲ ಏನಾರ್ದ, ಇನ್ನದು ಹಾಫ್. ಆ್ಯಂಡ್ ಅದು ಚಂದಿದ್ರಿ ಅಲ್ಲಿ ಆರೆಂಜ್ ಮತ್ತು ಇದೆಲ್ಲ ಬೈಕ್ ಅದನ್ನು ಹಾಕೊಂಡು ಹೊಡ್ಕೊಂತ ಹೋಗ್ಬಿಟ್ಟು ಮಸ್ತ್ ಐತಿ. ಇದಷ್ಟಕ್ಕಷ್ಟು ಐತೆ ಸೇರಲಿಲ್ಲ. ಕ್ಯಾಪ್ ಮೇಲೆ ಆ್ಯಕ್ಚುಲಿ ಹಿಂದಿಲ್ಲಿ ನೇಮಿಂಗ್ ಎಂಬ್ರಾಯ್ಡ್ರಿ ಮಾಡಿದ್ದಿತ್ತಂತೆ. ಇನ್ನೊಂದು ಚೈನ್ ಇತ್ತು, ಚೈನ್ ಮೇಲೆ ಹೆಸರು ಎಂಬ್ರಾಯ್ಡ್ರಿ ಮಾಡಿದ್ದೆ. ಅದು ನಮ್ದು ಲೈಕ್ ಲೇಟ್ ರಿಜಿಸ್ಟ್ರೇಷನ್ ಆತಂತಂದು ನಮ್ದು ಹೆಸರಿಂದ ಬಂದಿಲ್ಲ ಅಂತ. ಮನಿ ಕೊರಿಯರ್ ಮಾಡ್ತೀನಿ ನಾನು, ಆ ಥರ ಎಷ್ಟು ಕರೀದೆ ಸುಳ್ಳು ಗೊತ್ತಿಲ್ಲ. ಹಿಂಗೆಲ್ಲ ಐತೆ ನೋಡ್ರಿ. ಆ್ಯಂಡ್ ಸಿಗ್ತೇನೆ ನಾನು, ಬರೀ ನಿಮಗೆ ಆಮೇಲೆ ಸಿಗ್ತೀನಿ.